ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಚುನಾವಣೆಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ವಿಪಕ್ಷಗಳಿಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಟಾಂಗ್ ಕೊಟ್ಟಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿ, ರಾಜ್ಯದ 3 ಬೈ ಎಲೆಕ್ಷನ್ ಗೆಲ್ಲುವ ನಮ್ಮದೇ ಅಂದಿದ್ವಿ, ಅದೇ ರೀತಿ ಈಗ ಫಲಿತಾಂಶ ಕೂಡ ಬಂದಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರದಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಜೊತೆಗೆ ಡಿಸಿಎಂ ಅವರ ಪಕ್ಷ ಸಂಘಟನೆಯಿಂದ ನಮಗೆ ಗೆಲುವು ಸಿಕ್ಕಿದೆ ಎಂದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಭ್ರಷ್ಟಾಚಾರ ಮಾಡಿ ಮಹಾರಾಷ್ಟ್ರಕ್ಕೆ ಹಣ ನೀಡಿದ್ದಾರೆ ಎಂದು ಆರೋಪಿಸಿದ್ರು. ಚುನಾವಣೆ ಸಂದರ್ಭದಲ್ಲಿ ವಕ್ಫ್ ವಿಚಾರ ಎಳೆದು ತಂದಿದ್ರು. ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಸಿಎಂ ಆಗಿ ಅವರೇ ಇರ್ತಾರೆ. ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಅಲ್ಲ, ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಧಿಕಾರ ಇಲ್ಲದಿದ್ದಾಗಲೇ ಸಿದ್ದರಾಮಯ್ಯವರ ಹುಟ್ಟುಹಬ್ಬ ಜೋರಾಗಿ ಮಾಡಿದ್ದೀವಿ ಎಂದಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಅಬಕಾರಿ ರೂಲ್ಸ್ ವೈಲೇಷನ್ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಅವರು, ರೂಲ್ಸ್ ವೈಲೇಷನ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ. CL2 MRPಗಳಲ್ಲಿ ಟೇಬಲ್ ಹಾಕಿದ್ರೆ ಅದು ಕೂಡ ತಪ್ಪು. CL2 ಅನುಮತಿ ಪಡೆದಿರೋ ಅಂಗಡಿಗಳಿಗೆ ಮಾರಾಟಕ್ಕೆ ಮಾತ್ರ ಅವಕಾಶವಿದೆ. ಯಾರಾದರೂ ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ಗಮನಕ್ಕೆ ತನ್ನಿ, ಕ್ರಮ ಕೈಗೊಳ್ತೀವಿ. ಧಾರವಾಡ ಜಿಲ್ಲೆಯಲ್ಲಿ CL2 ವೈಲೇಷನ್ ಕುರಿತು ನಮ್ಮ ಡಿಸಿಯಿಂದ ಮಾಹಿತಿ ಪಡಿತೀವಿ. ಅಧಿಕಾರಿಯಿಂದ ಮಾಹಿತಿ ಪಡೆದುಕೊಂಡು ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೇಳಿದಾಗೆ ಗೆಲುವು ನಮ್ಮದೇ ಅಂತ ಹೇಳಿದ್ದೀನಿ. ಗೆಲುವು ನಮ್ಮ 3 ಕಡೆ ಆಗ್ತಾವೆ. ತಾವು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಗೆಲುವು ನಮ್ಮದೇ. ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಗ್ಯಾರಂಟಿಗಳು, ಉಪಮುಖ್ಯಮಂತ್ರಿಗಳ ಸಂಘಟನೆ ಎಲ್ಲವೂ ಸೇರಿ ಇವತ್ತು 3 ಕಡೆ ನಮ್ಗೆ ಗೆಲುವಾಗಿದೆ. ವಕ್ಫ್ ವಿಚಾರಗಳನ್ನು ತೊಗೊಂಡು ಬಂದಿದ್ದರು. 700 ಕೋಟಿ ರೂಪಾಯಿ ನಾವು ಮಹಾರಾಷ್ಟ್ರಕ್ಕೆ ಕೊಟ್ಟು ಇವತ್ತು ಹೇಳಿದರು. ಇಂಥವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಚುನಾವಣೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇವು ಜನರಿಗೆ ಗೊತ್ತಾಯ್ತು, ಇವೆಲ್ಲ ಸುಳ್ಳು ಸುದ್ದಿಗಳು ಹಬ್ಬಿಸ್ತಾರೆ ಅಂತೇಳಿ. ಅದಕ್ಕೆ ಜನ ಅವ್ರಿಗೆ ವಿರುದ್ಧ ತೀರ್ಪು ನೀಡಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರಲ್ಲ, ನಿಮಗೆ ಡೌಟ್ ಯಾಕೆ? ಶಕ್ತಿ ಪ್ರದೇಶ ಪಕ್ಷದ್ದು ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ಅವ್ರು ಬೇಕಾದಾಗ ಅವ್ರೇನು ಇಲ್ಲಾರ್ದಾಗ ಬರ್ತಡೇ ಜೋರಾಗಿ ನಾವು ಮಾಡಲಿಲ್ಲ ಅಭಿಮಾನಿಗಳು, ಈಗೂ ಮಾಡ್ತಾರೆ. ಏನು ತಪ್ಪಿದೆ ಸರ್? ಈಗ ಪ್ರಮುಖವಾಗಿ ಜಿಲ್ಲೆಯ ಒಳಗೆ ಅಬಕಾರಿ ಲೈಸೆನ್ಸ್ ಕೊಟ್ಟಂಥ ಅಂಗಡಿಗಳು ಕಾನೂನು ಉಲ್ಲಂಘನೆ ಜೋರಾಗಿ ನಡೀತಿದೆ. ಅಧಿಕಾರಿಗಳು ಮಾತ್ರ ಯಾಕೆ ಗಪ್ಚುಪ್ ಕುಂತಿರೋದು? ಅಂಥವ್ರು ಯಾರ ಇದ್ರೆ ಹೇಳಿ, ಕಠಿಣ ಕ್ರಮ ಇಷ್ಟೇ ಇದೆ. ಯಾಕೆ CL2 ಪ್ರತಿಯೊಂದು ವಿಸಿಟ್ ಮಾಡಿದ್ರೆ ನೀವು ಕೊಟ್ಟಿರೋದು ಲೈಸೆನ್ಸ್ ಮಾರಾಟಕ್ಕೆ, ಅವ್ರು ಮಾಡ್ತಿರೋದು ಮಾತ್ರ ಟೇಬಲ್ ಹಾಕಿ ಅಲ್ಲೇ ಸಪ್ಲೈ ಮಾಡ್ತಾರೆ. ಅಂತ ಅಧಿಕಾರಿಗಳು ಗಮನ ಕೊಡೋದಿಲ್ಲ. ಅಂತ 1-2 ನಿಮ್ಮ ಕೈಗೆ ಯಾರು ಸಿಕ್ಕರೆ, ಒಂದು ಅಂತೆಲ್ಲ ನಾವು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇವೆ. ಅಂತ ಯಾರು ಇದ್ರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ತಿಳಿಸಿ, ಇಮಿಡಿಯೇಟ್ ಕ್ರಮ ಇಲ್ಲ. ಸಾವುಜಿ ಅಂಗಡಿಯಾಗ ಕೊಡ್ತಿದ್ರೆ ಅವ್ರು ತಪ್ಪು, CL2 ಅಂಗಡಿಯಾಗ ಕೊಡ್ತಿದ್ರೆ ಇದು ತಪ್ಪು. ಅಲ್ಲೇನಾರ ಕುಡಿತಾ ಇದ್ರೆ ಅದು ತಪ್ಪು. ಪ್ರಮುಖವಾಗಿ ಅದು ಪಾರ್ಸಲ್ ಆಗಿ ಕೊಡಬೇಕು. ಅಂದರೆ ವಿದ್ಯಾಕಾಶಿ ಧಾರವಾಡ ಆಗಿರೋದ್ರಿಂದ ಸಾಕಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ CL2 ಆಗಲಿ ಇಂಥವು ರೂಲ್ಸ್ ವೈಲೇಷನ್ಸ್ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತ. ರೂಲ್ ವೈಲೇಷನ್ ಮಾಡಿದ್ದು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ಬೇಕಾದ್ರೆ ನಾನು ನೀವು ಹೇಳಿದ ಹಾಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇಮಿಡಿಯೇಟ್ DC ಹೇಳ್ತೀನಿ. ಎಷ್ಟೇ CL2ಗಳು ಮತ್ತೊಂದು ರೂಲ್ ಬಿಟ್ಟು ಅದಾವೆ, ಅದು ಇಮಿಡಿಯೇಟ್ ಲಿಸ್ಟ್ ಕೊಡೋಕೆ ಹೇಳ್ತೀನಿ. ಅಂಥವು ಯಾವ ಇಲ್ಲದೆ ಮೂಲಾಜಿಲ್ಲದೆ ಕ್ರಮ ಕೈಗೊಳ್ಳಿ. ಒಟ್ಟು ಈಗಾಗಲೇ ಧಾರವಾಡದಲ್ಲಿ ನಾವು ಮಾಹಿತಿ ಪಡ್ಕೊಂಡ ಪ್ರಕಾರ 27 CL2ಗಳನ್ನು ಲೆಕ್ಕ ಹಾಕಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ 4 ಮಾತ್ರ ಕಾನೂನುಬದ್ಧವಾಗಿ ನಡೀತಿರುವಂಥದ್ದು. ಪ್ರಮುಖ ಎಲ್ಲ ಬಹುತೇಕಗಳು ಎಲ್ಲವನ್ನೂ ಚೆಕ್ ಮಾಡಿ ಅದನ್ನು ಎಲ್ಲವೂ ಆಪರೇಷನ್ ಮಾಡ್ಕೊಂಡಿದ್ದೇವೆ ಈಗಾಗಲೇ. ಇದೇನರ ಇದ್ರೆ ಕೊಡಿ. ಒಂದು ನಿಮ್ಗೆ ಕೊಡಲಿಲ್ಲ ಅಂದರೆ ನಾನೇ ಸ್ವತಃ ಎಲ್ಲದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ, ಕ್ರಮ ಕೈಗೊಳ್ತೀನಿ. ಧಾರವಾಡ ಜಿಲ್ಲೆಯಲ್ಲಿ ಲಿಕ್ಕರ್ ಹೌಸ್ ಅನ್ನೋದು ಒಂದು ಭಾಳ ಚರ್ಚೆ, ನನಗೆ ಗೊತ್ತಿಲ್ಲ. ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂತಂದ್ರೆ ಇಲ್ಲ, ಅದು ಯಾಕೆ ಮಾಡ್ತಾ ಇದ್ದಾರೆ ಏನಿದೆ ಅದು ನನಗೆ ಗೊತ್ತಿಲ್ಲ. ಅದು ಇಮಿಡಿಯೇಟ್ DC ಕರೆಸಿ ಇವತ್ತು ಮಾತಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.